ಹಲೋ ಸ್ಟೂಡೆಂಟ್ಸ್, ಇದು ನನ್ನ ಥರ್ಡ್ ಸೆಷನ್ನು. ಪ್ರೀವಿಯಸ್ 2 ಸೆಷನಲ್ಲೂ ಫಸ್ಟ್ ಚಾಪ್ಟರ್ನ ಕವರ್ ಮಾಡಿದ್ದೆ, ದಟ್ ಈಸ್ ಇಂಟ್ರಡಕ್ಷನ್ ಟು ಸ್ಟ್ಯಾಟಿಸ್ಟಿಕ್ಸ್ ಮಾಡಿದ್ದೆ. ಫಸ್ಟು ಸೆಷನಲ್ಲಿ ವಿ ಡಿಸ್ಕಸ್ ರಿಲೇಟಿಂಗ್ ಟು ಇಂಟ್ರಡಕ್ಷನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಹೇಳಿದೆ, ಮೀನಿಂಗ್ ಹೇಳಿದೆ, ಡೆಫಿನಿಷನ್ ಹೇಳಿದೆ, ಮತ್ತು ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಹೇಳಿದೆ. ಸೆಕೆಂಡ್ ಸೆಷನಲ್ಲಿ we learnt what are the scope of statistics, function ಓದ್ರಿ, ಲಿಮಿಟೇಷನ್ನು, ಡಿಸ್ಟ್ರೆಸ್ ಓದ್ರಿ. ಈ 2 ಸೆಷನ್ನು ಇಟ್ ಈಸ್ ರಿಲೆವೆಂಟ್ ಫಾರ್ ದಿ ಫಸ್ಟ್ ಚಾಪ್ಟರ್. ಅಲ್ಲಿಗೆ ಫಸ್ಟ್ ಚಾಪ್ಟರ್ ಮುಗಿಯಿತು. ಫಸ್ಟ್ ಚಾಪ್ಟ್ರಲ್ಲಿ ಬರೀ ನಿಮಗೆ 2 ಮಾರ್ಕ್ಸ್ಗೆ ಮತ್ತು 6 ಮಾರ್ಕ್ಸ್ ಮಾತ್ರ ಬರುತ್ತೆ. ಇವಾಗ ಥರ್ಡ್ ಸೆಷನ್ನು. ಸೊ ಥರ್ಡ್ ಸೆಷನ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ರಿಲೆವೆಂಟ್ ಫಾರ್ ದ ಸೆಕೆಂಡ್ ಚಾಪ್ಟರ್, ಯೂನಿಟ್ ಅಂತ ಕರಿತೀರಿ. ಆ ಯೂನಿಟ್ ಹೆಸರು ಕ್ಲಾಸಿಫಿಕೇಷನ್ ಆ್ಯಂಡ್ ಟ್ಯಾಬ್ಯುಲೇಷನ್ ಆಫ್ ಡೇಟಾ. ಸೆಕೆಂಡ್ ಚಾಪ್ಟರ್ ಮಾಡ್ತಾ ಇರೋದು. ಸೊ ಇದರಲ್ಲಿ 2 ಸೆಷನ್, 3ನೇದು 4ನೇ ಸೆಷನ್ ಎರಡೂ ನಾನು ಥಿಯರಿ ಮಾಡ್ತೀನಿ. 5th ಸೆಷನ್ ನೆಕ್ಸ್ಟಿಂದ ಪ್ರಾಕ್ಟಿಕಲ್ ಇರುತ್ತೆ. ಈ ಚಾಪ್ಟ್ರಿಂದ ನಿಮಗೆ ಪ್ರಾಕ್ಟಿಕಲ್ ಇರುತ್ತೆ. ಪ್ರಾಕ್ಟಿಕಲ್ ಬಂದುಬಿಟ್ಟು ಇಟ್ ಈಸ್ ರಿಲೆವೆಂಟ್ ಫಾರ್ 2 ಮಾರ್ಕ್ಸ್ಗೆ ಇರುತ್ತೆ, 6 ಮಾರ್ಕ್ಸ್ಗೆ ಇರುತ್ತೆ. ಸಮ್ಟೈಮ್ಸ್ 14 ಮಾರ್ಕ್ಸಲ್ಲಿ 2 ಭಾಗ ಇರ್ತಾರೆ, ಅಂದರೆ 7 ಮಾರ್ಕ್ಸ್ಗೆ ಕೇಳ್ಬೋದು. A B ಈ ಥರ ಕೇಳ್ತಾನೆ, ಪ್ರಾಬ್ಲಮ್ ರಿಲೇಟೆಡ್ ಆಗಿರುತ್ತೆ. ಸೊ ನಾವು ಲೆಟಸ್ ನೋ ಫುಲ್ಲು ಪ್ರಾಬ್ಲಮ್ ಹೋಗೋಕ್ಕಿಂತ ಮುಂಚೆ ಥಿಯೋರಿ ಏನಿರುತ್ತೆ, ಏನು ಓದ್ತೀರಾ ಇದರಲ್ಲಿ ಅನ್ನೋದು ನೋಡೋಣ. ಯೂನಿಟ್ 2 ಕ್ಲಾಸಿಫಿಕೇಷನ್ ಆ್ಯಂಡ್ ಟ್ಯಾಬ್ಯುಲೇಷನ್ ಆಫ್ ಡೇಟಾ. ಇಂಟ್ರಡಕ್ಷನ್ ಏನಂದರೆ, ಯಾವುದೇ ಮಾಹಿತಿ ಆಗಿರಲಿ, ಇವಾಗ ಕೋವಿಡ್ ಸಿಚುವೇಶನ್ ಇರೋದ್ರಿಂದ ಏನೇ ಆಗಿರಲಿ, ಯಾರ್ಯಾರು ಎಲ್ಲೆಲ್ಲಿ ಏನೇನಾಗಿದೆ, ಎಷ್ಟೆಷ್ಟಿದೆ ಅನ್ನೋದ್ರ ಬಗ್ಗೆ ಗೌರ್ಮೆಂಟ್ ಆಗಿರಲಿ, ನಮ್ಮ ಕರ್ನಾಟಕ ಆಗಿರಲಿ, ಅಥವಾ ನಮ್ಮ ಕೋಲಾರ ಡಿಸ್ಟಿಕ್ ಆಗಿರಲಿ, ಅಥವಾ ಕೋಲಾರ ತಾಲೂಕು ಆಗಿರಲಿ, ಪ್ರತಿಯೊಂದರಲ್ಲಿ ಏನೇನು ನಡೀತಾ ಇದೆ ಅಂತ ಮಾಹಿತಿ ಕಲೆಕ್ಟ್ ಮಾಡ್ಕೊಳ್ಳೋದನ್ನೇ ಏನಂತ ಕರಿತೀರ ಅಂದರೆ ಕಲೆಕ್ಷನ್ ಅಂತ ಕರಿತೀರ. ಅವೆಲ್ಲ ಬರೋದು ಕ್ಲಾಸಿಫಿಕೇಷನ್ ಆ್ಯಂಡ್ ಟ್ಯಾಬ್ಯುಲೇಷನ್ ಆಫ್ ಡೇಟಾ ಎಲ್ಲೇ. ಫಸ್ಟ್ ನೋಡೋಣ ಹಂಗಾರೆ ಇದರಲ್ಲಿ ಏನು ಮಾಡ್ತೀರಾ ಅಂತ. ಫಸ್ಟ್ ಆಫ್ ಆಲ್ ಇಂಟ್ರಡಕ್ಷನ್ನು. ಯಾರೇ ಆಗಿರಲಿ ಫಸ್ಟು ಕಲೆಕ್ಟ್ ಮಾಡ್ತಾರೆ, ಇಂಟರ್ಪ್ರಿಟು, ಆ್ಯಂಡ್ ದೇ ಆರ್ ಗೋಯಿಂಗ್ ಟು ಯೂಸ್ ದ ಕಲೆಕ್ಟೆಡ್ ಇನ್ಫಾರ್ಮೇಷನ್ ದಟ್ ಈಸ್ ದೇರ್ ಮೇನ್ಲಿ ಇನ್ ನ್ಯೂಮರಿಕಲ್. ಸ್ಟ್ಯಾಟಿಸ್ಟಿಕ್ಸಲ್ಲಿ ನಾವು ಬರೀ ನಂಬರ್ಸಲ್ಲಿ ಮಾತ್ರ ಇರೋದನ್ನು ತೊಗೊಳ್ತೀರಿ. ಹಾಗಾಗಿ ವಾಟ್ ಎವರ್ ದ ಇನ್ಫಾರ್ಮೇಷನ್ ದಟ್ ಯು ಹ್ಯಾವ್ ಬಿನ್ ಕಲೆಕ್ಟೆಡ್ ಇಟ್ ಶುಡ್ ಬಿ ಇನ್ ನಂಬರ್ಸ್. ಮತ್ತು ಆ ಸ್ಟ್ಯಾಟಿಸ್ಟಿಕ್ಸ್ ಯಾವಾಗೂ ನಮ್ಮ ಡೇ ಟು ಡೇ ಆ್ಯಕ್ಟಿವಿಟೀಸ್ ಲೈಫಲ್ಲೇ ರಿಲೆವೆಂಟ್ ಆಗಿರುತ್ತೆ. ಹಾಗಾಗಿ ಸ್ಟ್ಯಾಟಿಸ್ಟಿಕ್ಸ್ನ ನಾವೇನಂತ ಕರಿಬೋದು ಅಂದರೆ, ಇಟ್ ಈಸ್ ಅ ಕಾಮನ್ ಪ್ರಾಕ್ಟೀಸು ದಟ್ ಪೀಪಲ್ ವಿಲ್ ರಿಸೀವ್ ಲಾರ್ಜ್ ಕ್ವಾಂಟಿಟಿ ಆಫ್ ಇನ್ಫಾರ್ಮೇಷನ್ ಎವ್ರಿ ಡೇ ಥ್ರೂ ಕಾನ್ವರ್ಸೇಷನ್. ನಾವು ಡೈಲಿ ಸುಮಾರು ಮಾಹಿತಿಗಳು ಕಲೆಕ್ಟ್ ಮಾಡ್ಕೊಳ್ತೀರಿ. ಅದೇನು ಟಿ ವಿ ಮುಖಾಂತರ ಪಿಕ್ಚರ್ ಆಗಿರ್ಬೋದು, ನ್ಯೂಸ್ ಆಗಿರ್ಬೋದು, ಅಥವಾ ಕಾರ್ಟೂನ್ಸ್ ಆಗಿರ್ಬೋದು, ಕ್ವಿಝ್ ಆಗಿರ್ಬೋದು. ಯಾರ್ಯಾರಿಗೆ ಯಾವ್ಯಾವ ಚಾನಲ್ಲು ಯಾವ್ಯಾವ ಇನ್ಫಾರ್ಮೇಷನ್ ಬೇಕು ಅವುಗಳು ಬೇಕಾಗಿರೋ ಮಾಹಿತಿಗಳನ್ನು ಟಿ ವಿ ಮುಖಾಂತರ, ಕಂಪ್ಯೂಟರ್ ಮುಖಾಂತರ, ರೇಡಿಯೋ ಮುಖಾಂತರ, ನ್ಯೂಸ್ ಪೇಪರು, ಪೋಸ್ಟರ್ಸ್, ನೋಟಿಸಸ್ಸು, ಇನ್ಸ್ಟ್ರಕ್ಷನ್ಸು ನಾವು ಕ್ಲಾಸ್ ಮಾಡೋ ಮುಖಾಂತರ. ನೋಡಿ, ನಾನು ಕ್ಲಾಸ್ ಮಾಡೋವಾಗ ನಾನು ನಿಮ್ಗೆ ಸ್ಟಾಟ್ಸ್ ಬಗ್ಗೆ ಕೊಡ್ತೀರಿ, ಬೇರೆ ನಿಮ್ಮ ಮೇಡಮು ರಿಟೇಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೊಡ್ಬೋದು. ಸಮ್ ಅದರ್ ಲೆಕ್ಚರ್ ದೇ ಮೇ ಗಿವ್ ಯು ರಿಲೇಟೆಡ್ ಟು ಅಕೌಂಟ್ಸ್ ಬಗ್ಗೆ ಮಾಹಿತಿ ಕೊಡ್ಬೋದು. ಸಮ್ ಅದರ್ ದೇ ಮೇ ಗಿವ್ ಯು ರಿಲೇಟೆಡ್, ಅಂದರೆ ಅವ್ರವ್ರಿಗೆ ತಿಳಿದ ಜ್ಞಾನ ಪ್ರಕಾರ ನೀವು ಇನ್ಫಾರ್ಮೇಷನ್ ಡಿಫ್ರೆಂಟ್ ವೇಸಲ್ಲಿ ಕಲೆಕ್ಟ್ ಮಾಡ್ಕೊಳ್ತೀರ. ಹಾಗಾಗಿ ಇಟ್ ಈಸ್ ಜಸ್ಟ್ ಬಿಕಾಸ್ ದೇರ್ ಈಸ್ ಸೋ ಮಚ್ ಇನ್ಫಾರ್ಮೇಷನ್ ಅವೈಲಬಲ್. ಸೊ ಹಾಗಾಗಿ ಪೀಪಲ್ಗೆ ಅದನ್ನು ಯಾವ ಥರ ನೋಡಬೇಕು, ಎಲ್ಲ ನೋಡಿರ್ತೀರಿ, ಬಟ್ ಆ ನೋಡಿರೋದ್ರಲ್ಲಿ ಯಾವುದನ್ನು ಸೆಲೆಕ್ಟ್ ಮಾಡ್ಕೊಂಡು ಯಾವುದನ್ನ ಬಿಟ್ಟುಬಿಡಬೇಕು. ಸೊ ನಮ್ಮ ಡೇ ಟು ಡೇ ಲೈಫಲ್ಲಿ ಬಿಸ್ನೆಸ್ ಇರುತ್ತೆ, ಇಂಡಸ್ಟ್ರಿ ಇರುತ್ತೆ, ಸ್ಟ್ಯಾಟಿಕಲ್ ಇನ್ಫಾರ್ಮೇಷನ್ ಸುಮಾರು ಇರುತ್ತೆ. ಬಟ್ ನಮಗೆ ಇಂಡಿಪೆಂಡೆಂಟ್ ಬೇಕು, ಅಂದರೆ ನಮಗೆ ಗೊತ್ತಾಗಬೇಕು ಎಲ್ಲಿ ಅದು ಸಿಗುತ್ತೆ ಮತ್ತು ಹೆಂಗೆ ಅದನ್ನು ಕಲೆಕ್ಟ್ ಮಾಡ್ಕೋಬೇಕು ನಮಗೆ ಬೇಕಾಗಿರೋ ಮಾಹಿತಿ. ಎಕ್ಸಾಂಪಲ್ ಏನಾಗಿರ್ಬೋದು ಅಂದರೆ, ಎಂಪ್ಲಾಯಿ ಯಾವುದೇ ಆರ್ಗನೈಸೇಷನ್ ಆಗಿರಲಿ, ಅವನಿಗೆ ಬರೋ ಸಂಬಳನ, ದಟ್ ಈಸ್ ದ ಪೀಪಲ್ ವಾಂಟ್ ಟು ಕಂಪೇರ್ ದೇ ಸ್ಯಾಲರಿ, ಅವನು ಮಾಡ್ತಾ ಇರೋ ಸಂಬಳಕ್ಕೂ ಅವನು ವರ್ಕ್ ಮಾಡೋ ಕಂಡೀಷನ್ಗೂ ಅವನಿಗೆ ಯಾವಾಗ ಅದರಿಂದ ಪ್ರಮೋಷನ್ ಬರುತ್ತೆ ಎಲ್ಲದ್ರ ಬಗ್ಗೆ. ಇವಾಗ ನೀವು ಅಷ್ಟೇ ಕ್ಲಾಸಲ್ಲಿದ್ದಾಗ ಪಾಠ ಮಾಡಿದಾಗ ನೀವು ನಿನ್ನ ಫ್ರೆಂಡ್ ಅವಳು ಜಾಸ್ತಿ ತೊಗೊಳ್ತಾಳೆ, ನೀನು ಜಾಸ್ತಿ ತೊಗೊತೀಯ. ನಿನಗೆ ಜಾಸ್ತಿ ನಾಲೆಜ್ ಇದೆ, ಅವಳಿಗೆ ಜಾಸ್ತಿ ನಾಲೆಜ್ ಇದೆ. ಅದು ಬಾಯಿ ಮಾತಲ್ಲಿ ಕ್ವಾಂಟಿಟೇಟಿವಲ್ಲಿ ಹೇಳೋಕ್ಕಾಗಲ್ಲ, ಗುಡ್ಡು ಬೆಟರ್ ಅಂತ ಹೇಳೋಕ್ಕಾಗಲ್ಲ. ನೀನು 60%, ಅವಳು 70%, ಅಂದರೆ ತೊಗೊಳ್ಳೋ ಮಾರ್ಕ್ಸ್ ಮೇಲೆ ಆಗಿರುತ್ತೆ. ಇಲ್ಲೂ ಕೂಡ ಸ್ಟ್ಯಾಟಿಸ್ಟಿಕ್ಸು ನಾನು ಹೇಳೋ ಪ್ರಕಾರ ನಂಬರ್ ಸಿಸ್ಟಮಲ್ಲಿ ಆಗುತ್ತೆ. ಹಾಗಾಗಿ ಇನ್ ಟೈಮ್ ದ ಫರ್ಮ್ಸ್ ಆನ್ ದೇರ್ ಪ್ರಾಡಕ್ಟ್ ವಾಂಟ್ ಟು ಕಂಟ್ರೋಲ್ ಕಾಸ್ಟ್ ಆ್ಯಂಡ್ ಎಕ್ಸ್ಪ್ಯಾಂಡ್ ದೇರ್ ಪ್ರಾಫಿಟ್. ನೀವು ನೋಟ್ಸಲ್ಲಿ ಇಂಟ್ರಡಕ್ಷನ್ ಪಾರ್ಟ್ ಬೇಕಂದರೆ ಎಷ್ಟು ಬೇಕೋ ಅಷ್ಟನ್ನು
ತಗೊಳ್ಳಿ. ಇದು ಪೂರ್ತಿ ಬರೆಯೋ ಅವಶ್ಯಕತೆ ಇಲ್ಲ. ವೆರಾಸ್ ಇಲ್ಲಿಂದ ಬರ್ಕೊಳ್ಳಿ. ಇಲ್ಲಿಂದ ಇದೆ ನಿಮ್ಮ ಸಿಲೆಬಸ್ಸಲ್ಲಿ ಸೆಕೆಂಡ್ ಚಾಪ್ಟ್ರಲ್ಲಿ ಕ್ಲಾಸಿಫಿಕೇಷನ್ ಆಫ್ ಡೇಟಾ. ಫಸ್ಟ್ ಸ್ಟಾರ್ಟ್ ಆಗೋದೆ ಕಲೆಕ್ಷನ್ ಆಫ್ ಡೇಟಾಯಿಂದ. ಡೇಟಾ ಅಂದರೆ ಏನು ಅಂದರೆ ಮಾಹಿತಿ, ನೀವು ತಗೊಳ್ಳೋ ಅಂಥ ಮಾಹಿತಿ, ಇನ್ಫಾರ್ಮೇಷನ್. ಡೇಟಾ ಅಂದರೆ ಹಸಿ, ಆವಾಗ ತಗೊಳ್ಳೋದು. ಇನ್ಫಾರ್ಮೇಷನ್ ಅಂದರೆ ಔಟ್ಪುಟ್ ಅದು. ಹಾಗಾಗಿ ಡೇಟಾ ಈಸ್ ನಥಿಂಗ್ ಬಟ್ ದ ಒನ್ ಆಫ್ ದ ಮೇನ್ ಫಂಕ್ಷನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಇಸ್ ನಥಿಂಗ್ ಬಟ್ ಪ್ರೊವೈಡ್ ಇನ್ಫಾರ್ಮೇಷನ್ ವಿಚ್ ಈಸ್ ಗೋಯಿಂಗ್ ಟು ಹೆಲ್ಪ್ ಮೇನ್ಲಿ ಫಾರ್ ಮೇಕಿಂಗ್ ಡಿಸಿಷನ್ಸ್. ಏನಕ್ಕೆ ಸ್ಟ್ಯಾಟಿಸ್ಟಿಕ್ಸ್ ಬೇಕು ಅಂದರೆ ಮಾಹಿತಿ ಕೊಡುತ್ತೆ. ಮಾಹಿತಿ ಕೊಡೋದ್ರಿಂದ ತೀರ್ಮಾನ ತಗೊಳ್ಳೋಕ್ಕಾಗುತ್ತೆ. ಯಾರು ಅಂದರೆ ಬಿಸ್ನೆಸ್ ಪೀಪಲ್. ಯಾಕಂದ್ರೆ ನಾವು ಓದ್ತಾ ಇರೋದು ವಿಚ್ ಇಸ್ ರಿಲೆವೆಂಟ್ ಫಾರ್ ಬಿಸ್ನೆಸ್. ಹಾಗಾಗಿ ಯಾಕೆ ಸ್ಟ್ಯಾಟಿಸ್ಟಿಕ್ಸ್ ಬೇಕು ಅಂದರೆ ತೀರ್ಮಾನ ತಗೊಳ್ಳೋದಕ್ಕೆ. ಸ್ಟ್ಯಾಟಿಸ್ಟಿಕ್ಸ್ ಪ್ರೊವೈಡ್ ದ ಟೈಪ್ ಆಫ್ ಇನ್ಫಾರ್ಮೇಷನ್ ಬೈ ಪ್ರೊವೈಡಿಂಗ್ ಎ ಡಿಸ್ಕ್ರಿಪ್ಟಿವ್ ಆಫ್ ದ ಪ್ರೆಸೆಂಟ್, ಎ ಪ್ರೊಫೈಲ್ ಆಫ್ ದ ಪಾಸ್ಟ್ ಆ್ಯಂಡ್ ಎಸ್ಟಿಮೇಟ್ ಫಾರ್ ದ ಫ್ಯೂಚರ್. ಹೇಳ್ದಂಗೆ ಸ್ಟ್ಯಾಟಿಸ್ಟಿಕ್ಸ್ ಯಾವ ಥರ ಇನ್ಫಾರ್ಮೇಷನ್ ಕೊಡುತ್ತೆ ಅಂದರೆ ಇವಾಗ ಯಾವ ಸ್ಥಿತಿ ಇದೆ ಅಂತ ವಿವರಿಸುತ್ತೆ, ಹಿಂದೆ ಯಾವ ಥರ ಇದ್ರಿ ಅಂತ ಹೇಳುತ್ತೆ, ಮುಂದೆ ಏನಾಗ್ಬೋದು ಅನ್ನೋದು ಎಸ್ಟಿಮೇಟ್ ಮಾಡುತ್ತೆ, ಅಂದಾಜು. ಬೇಸಾಗಿ ಹಳೆಯದನ್ನ ಇಟ್ಕೊಂಡು ಇವಾಗಿನ ಪರಿಸ್ಥಿತಿ ಬಗ್ಗೆ, ಮುಂದಿನ ಪರಿಸ್ಥಿತಿ ಬಗ್ಗೆ ಅಸಂಪ್ಷನ್ ಮಾಡ್ಕೊಳ್ಳೋದನ್ನೇ ಏನಂತ ಕರಿತೀರ ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೀರ. ದ ಫಾಲೋಯಿಂಗ್ ಆರ್ ಸಮ್ ಆಫ್ ದಿ ಆಬ್ಜೆಕ್ಟಿವ್ ಆಫ್ ಕಲೆಕ್ಟಿಂಗ್ ದಿ ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಷನ್. ಹಂಗಾರೆ ಈ ಕೆಳಕಂಡವುಗಳ ಸಹಾಯದಿಂದ ಸ್ಟ್ಯಾಟಿಕಲ್ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಳ್ತಾರಂತೆ. ಯಾಕೆ ಅಂದರೆ ಫಸ್ಟ್ ಒನ್ನು ಟು ಡಿಸ್ಕ್ರೈಬ್ ದ ಮೆಥಡ್ಸ್ ಆಫ್ ಕಲೆಕ್ಟಿಂಗ್ ಪ್ರೈಮರಿ ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಷನ್. ಯಾಕೆ ನಮಗೆ ಪ್ರೈಮರಿ ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ವಿವರಣೆ ಇರುತ್ತಂತೆ. ಎರಡನೇದು ಟು ಕನ್ಸಿಡರ್ ದ ಸ್ಟೇಟಸ್ ದಟ್ ಈಸ್ ಇನ್ವಾಲ್ವ್ಡ್ ಇನ್ ಕ್ಯಾರಿಂಗ್ ಔಟ್. ಸರ್ವೆ ಯಾಕೆ ಮಾಡಬೇಕು, ಯಾವ ಸ್ಥಿತಿಯಲ್ಲಿ ಮಾಡಬೇಕು, ಯಾವ ಕಾರಣಕ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಮಾಹಿತಿ ಕೊಡುತ್ತಂತೆ. ಮೂರನೇದು ಟು ಅನಲೈಸ್ ದ ಪ್ರೋಸೆಸ್ ಇನ್ವಾಲ್ವ್ಡ್ ಇನ್ ಅಬ್ಸರ್ವೇಷನ್ ಇಂಟರ್ಪ್ರಿಟಿಂಗ್. ಅಂದರೆ ಕಂಪೇರ್ ಮಾಡೋದು. ಅನಲೈಸ್ ಇಸ್ ನಥಿಂಗ್ ಬಟ್ ಕಂಪೇರಿಂಗ್. ಯಾಕೆ ನಿನಗೆ ಸ್ಟ್ಯಾಟಿಸ್ಟಿಕ್ಸ್ ಬೇಕು, ಯಾವ ಅಬ್ಸರ್ವೇಷನ್ನ ನೀನು ಭಿನ್ನವಾಗಿ ನೋಡಬೇಕು, ಕಂಪೇರ್ ಮಾಡಿ ನೋಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡುತ್ತಂತೆ. ಇಟ್ ಡಿಫೈನ್ ಆ್ಯಂಡ್ ಡಿಸ್ಕ್ರೈಬ್ ಸ್ಯಾಂಪ್ಲಿಂಗ್. ಸ್ಯಾಂಪ್ಲಿಂಗ್ ಇಸ್ ನಥಿಂಗ್ ಬಟ್ ಮನೆ ಹತ್ರ ಸೆನ್ಸಸ್ ಬರ್ತಾರೆ ನೋಡಿ, ಇವಾಗ ಅನ್ನ ಪಾತ್ರೆಯಲ್ಲಿ ಬೇಯ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ. ಪೂರ್ತಿ ಅನ್ನ ಬೆಂದಿದೆಯಾ ಅಂತ ನಾವು ಕೈಯಾಗ ಪೂರ್ತಿ ನೋಡೋದಿಲ್ಲ, ಸುಮ್ಮನೆ ಒಂದು ಚಮಚ ನೋಡಿದ್ರೆ ಮೇಲೆ ಯಾವ ಥರ ಬೆಂದಿದೆಯಾ ಇಲ್ಲ ಅಂತ ಪೂರ್ತಿ ಇದ್ರ ಬಗ್ಗೆ ವಿವರ ಹೆಂಗೆ ಕೊಡುತ್ತೆ. ಸೇಮ್ ಸಿಮಿಲರ್ಲಿ ಸ್ಯಾಂಪ್ಲಿಂಗ್ ಕೂಡ ಏನು ಅಂದರೆ ಇಟ್ ಡಿಫೈನ್ಸ್ ಆ್ಯಂಡ್ ಡಿಸ್ಕ್ರೈಬ್. ಸ್ಯಾಂಪ್ಲಿಂಗ್ ಅಂದರೆ ಒಂದು ಕಡೆ ಸರ್ವೆ ಮಾಡಿದ್ರೆ ಓವರಾಲಲ್ಲಿ ಅದೇ ಥರ ಲಕ್ಷಣಗಳು ಇರುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕ್ರೈಬ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ದೆನ್ ಟು ಅನಲೈಸ್ ದ ಬೇಸಿಸ್ ಆಫ್ ಸ್ಯಾಂಪ್ಲಿಂಗು. ಯಾವ ಕಾರಣಕ್ಕೆ ಯಾವ ಬೇಸ್ ಮೇಲೆ ನಾವು ಸ್ಯಾಂಪ್ಲಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳುತ್ತೆ. ಮತ್ತು ಇಟ್ ಟೆಲ್ಸ್ ಅಸ್ ವಾಟ್ ಆರ್ ದಿ ವೆರೈಟಿ ಆಫ್ ಸ್ಯಾಂಪ್ಲಿಂಗ್ ಮೆಥಡ್. ಸ್ಯಾಂಪ್ಲಿಂಗಲ್ಲಿ ಎಷ್ಟೆಷ್ಟು ಮೆಥಡ್ಗಳಿರೋದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಪ್ರೊವೈಡ್ ಮಾಡುತ್ತೆ. ದೆನ್ ನಾವು ಲೆಟ್ ಅಸ್ ನೋ ವಾಟ್ ಈಸ್ ದ ನೇಚರ್ ಆಫ್ ಡೇಟಾ. ಹಂಗಾರೆ ಅದರ ಲಕ್ಷಣಗಳೇನು, ಡೇಟಾ ಅಂದರೆ ಎಷ್ಟು ಥರ ಇರುತ್ತೆ, ಹಂಗಂದರೆ ಏನು ಅಂತ. ಇಟ್ ಮೇ ಬಿ ನೋಟೆಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾಸ್ ಇರುತ್ತೆ, ಅದು ಬೇರೆ ಬೇರೆ ಪರ್ಪಸ್ಗಿರುತ್ತೆ. ಬಟ್ ಇಲ್ಲಿ ನಾವು ಜಿಯೋಗ್ರಫಿಕಲ್ ಲೊಕೇಶನ್ನು ಮತ್ತು ಸ್ಟ್ಯಾಟಿಸ್ಟಿಕಲ್ ಪ್ರಕಾರ, ಜನರಲಿ ಟೈಮು ಲೊಕೇಶನ್ ಪ್ರಕಾರ ವಿ ಹ್ಯಾವ್ ಓನ್ಲಿ 3 ಟೈಪ್ಸ್ ಆಫ್ ಡೇಟಾ ಇರುತ್ತೆ. ನೀವು ಬರ್ಕೊಳ್ಳೋವಾಗ ಬೇಕಂದರೆ ಯು ಕ್ಯಾನ್ ಹ್ಯಾವ್ ಓನ್ಲಿ ದಿಸ್ ಒನ್. 3 ಟೈಪ್ಸ್ ಆಫ್ ಡೇಟಾ. ಫಸ್ಟ್ ಒನ್ನು ಟೈಮ್ ಸೀರೀಸ್ ಡೇಟಾ, ಸೆಕೆಂಡ್ ಒನ್ನು ಸ್ಪ್ಯಾಕ್ಟಿಕಲ್ ಡೇಟಾ, ಥರ್ಡ್ ಒನ್ನು ಸ್ಪ್ಯಾಕ್ಯುಕೋ, ದಟ್ ಈಸ್ ಟೆಂಪರಲ್ ಡೇಟಾ ಅಂತ ಕರಿತೀರಾ. ಅದರ ವಿವರಣೆ ಇದು. Time series data. Time series data is nothing but it is a collection of set of numerical value that is collected over a period of time. ಅಂದರೆ ಸೆಟ್ ಆಫ್ ಇನ್ಫಾರ್ಮೇಷನ್ನು ಎಲ್ಲ ನಂಬರ್ ಸಿಸ್ಟಮಲ್ಲಿರುತ್ತೆ, ಅದನ್ನು ಮೊದಲೇ ಕಲೆಕ್ಟ್ ಮಾಡ್ಕೊಂಡಿರ್ತೀರಿ, ಆ ಪೀರಿಯಡ್ಗೆ ಅಂತ ಮೆನ್ಷನ್ ಮಾಡ್ತೀವಿ. ಎಕ್ಸಾಂಪಲ್ ಏನು ಅಂದರೆ ಇವಾಗ ನಿಮಗೆ ಮಾರ್ಕ್ಸ್ ಕಾರ್ಡ್ಸ್ ಇರುತ್ತೆ ನೋಡಿ, ಸೆಮಿಸ್ಟ್ರ್ ಪ್ರಕಾರ ಆ ವರ್ಷಕ್ಕೆ ಇರುತ್ತೆ. ಇವಾಗ ನಿಮ್ಮ ವರ್ಷಕ್ಕೆ BComಗೆ 2 ಸೆಮಿಸ್ಟರ್ ಇದೆ. ಒಂದು ಫಸ್ಟ್ ಸೆಮಿಸ್ಟರ್, ಆಡ್ ಸೆಮಿಸ್ಟರ್ ಇದೆ, ಈವನ್ ಸೆಮಿಸ್ಟರ್. ಫಸ್ಟ್ ಸೆಮ್ಮು, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ ಸೆಮ್. ಹಾಗಾಗಿ 6 ಸೆಮಿಸ್ಟ್ರಿಗೂ ಈ ಮಾರ್ಕ್ಸ್ ಕಾರ್ಡು ಯಾವುದಕ್ಕೆ ರಿಲೆವೆಂಟ್ ಆಗಿದೆ. ಕನ್ನಡದಲ್ಲಿ ನೀನು ಫಸ್ಟ್ ಸೆಮ್ಮಲ್ಲಿ ಎಷ್ಟು ಮಾರ್ಕ್ಸ್ ಬಂದೆ, ಸೆಕೆಂಡ್ ಸೆಮ್ಮಲ್ಲಿ ಕನ್ನಡದಲ್ಲಿ ಎಷ್ಟು ಬಂದೆ. ಅಂದರೆ ಇಟ್ ಈಸ್ ಅ ಕಲೆಕ್ಷನ್ ಆಫ್ ಸೆಟ್ ಆಫ್ ನ್ಯೂಮರಿಕಲ್ ವ್ಯಾಲ್ಯೂ ದಟ್ ಈಸ್ ಕಲೆಕ್ಟೆಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಯಾವ ವರ್ಷಕ್ಕೆ ಈ ಮಾಹಿತಿ ಅನ್ವಯಿಸುತ್ತೆ ಅನ್ನೋದ್ರ ಬಗ್ಗೆ ಕಲೆಕ್ಟ್ ಮಾಡೋ ಇನ್ಫಾರ್ಮೇಷನ್ ಏನಂತ ಕರಿತೀರಾ, ಟೈಮ್ ಸೀರೀಸ್ ಡೇಟಾ ಅಂತ ಕರಿತೀರಾ. ಸೆಕೆಂಡ್ ಒನ್ ಯು ಹ್ಯಾವ್ ಸ್ಪ್ಯಾಕ್ಟಿಕಲ್ ಡೇಟಾ. ಸ್ಪ್ಯಾಕ್ಟಿಕಲ್ ಡೇಟಾ ಇಸ್ ನಥಿಂಗ್ ಬಟ್ ದ ನೇಮ್ ಇಟ್ಸ್ ಆಫ್ ಟೆಲ್ಸು. ಈ ಡೇಟಾ ಕಲೆಕ್ಟ್ ಮಾಡೋದು ಇಟ್ ಈಸ್ ಕನ್ಸರ್ನ್ ರಿಲೇಟೆಡ್ ಟು ದ ಪ್ಲೇಸ್.
ಅಂದರೆ ಆ ಸ್ಥಳಕ್ಕೆ ಸಂಬಂಧಪಟ್ಟಿರೋದು. ಇವಾಗ ಹೇಳ್ತಾರಲ್ಲ, ಕೋಲಾರಲ್ಲಿ ಜನಸಂಖ್ಯೆ ಇಷ್ಟಿದೆ, KGF ಅಲ್ಲಿ ಇಷ್ಟಿದೆ, ಅಥವಾ ಎಲೆಕ್ಷನ್ಸಲ್ಲಿ ಯೂಸ್ ಮಾಡ್ತಾರೆ ನೋಡಿ, ಕೋಲಾರಲ್ಲಿ MP ಗೆದ್ದ ಅವ್ರಿಗೆ ಇಷ್ಟು ಓಟುಗಳಿಂದ ಮುಂದೆ ಇದ್ದಾರೆ, ಈ ಥರ ಇದ್ದಾರೆ. ಅಂದರೆ ಒಂದು ಸ್ಥಳದ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡ್ಕೊಳ್ಳೋವಂಥ ಡೇಟಾನ ಸ್ಪ್ಯಾಕ್ಟಿಕಲ್ ಡೇಟಾ ಅಂತ ಕರೀತಾರೆ. ಅಂದರೆ ಇದು ಪಾಪ್ಯುಲೇಷನ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ರಿಲೆವೆಂಟ್. ಅಂದರೆ ಇವಾಗ ನಮ್ಮ ವುಮೆನ್ಸ್ ಕಾಲೇಜಲ್ಲಿ ಇಂಟೇಕು PG BCom ಹುಡುಗಿರು ನಮ್ಮ ವುಮೆನ್ಸ್ ಕಾಲೇಜಲ್ಲಿ 5 ಸೆಕ್ಷನ್ಸ್ ಇದ್ದಾರೆ. ದಟ್ ಈಸ್ ನಥಿಂಗ್ ಬಟ್ 500 ಚೇಂಜ್ ಇದ್ದಾರೆ. ಹಂಗಾರೆ ಬಾಯ್ಸ್ ಕಾಲೇಜಲ್ಲಿ ಎಷ್ಟಿದ್ದಾರೆ, ಆ ಥರ. ಅಂದರೆ ಆ ಪ್ಲೇಸ್ಗೆ ರಿಲೆವೆಂಟ್ ಆಗಿರೋದು ಅಥವಾ ಆ ಸ್ಥಳಕ್ಕೆ ರಿಲೆವೆಂಟ್ ಆಗಿರೋ ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ಕೊಳ್ಳೋದನ್ನೇ ಸ್ಪ್ಯಾಕ್ಟಿಕಲ್ ಡೇಟಾ ಅಂತ ಕರೀತೀರ. ಸ್ಪೇಷಿಯೋ ಟೆಂಪರಲ್ ಡೇಟಾ. ಇಫ್ ದ ಡೇಟಾ ದಟ್ ಈಸ್ ಕಲೆಕ್ಟೆಡ್ ಈಸ್ ರಿಲೆವೆಂಟ್ ಫಾರ್ ಬೋತ್ ಟೈಮ್ ಆಸ್ ವೆಲ್ ಆಸ್ ಪ್ಲೇಸ್. ಮೇಲೆ ಹೇಳ್ದಂಗೆ ಸ್ಥಳಕ್ಕೂ ಮತ್ತು ಸಮಯಕ್ಕೂ ಎರಡೂ ಬೆರೆತ್ಕೊಂಡು ಹೇಳಿದ್ರೆ ಅದನ್ನು ಸ್ಪೇಷಿಯೋ ಟೆಂಪರಲ್ ಡೇಟಾ ಅಂತ ಕರೀತಾರೆ. ಹಂಗಾರೆ ಈ 3 ಡೇಟಾ ಇಟ್ಕೊಂಡು ಯು ವಿಲ್ ಬಿ ಹ್ಯಾವಿಂಗ್, ಅದು ಕಲೆಕ್ಷನ್ ಆಫ್ ಡೇಟಾ ಟೈಪ್ಸ್ ಆಯಿತು. ನೆಕ್ಸ್ಟ್ ವಿಲ್ ಬಿ ಹ್ಯಾವಿಂಗ್ ವಾಟ್ ಆರ್ ದಿ ಕ್ಯಾಟಗರೀಸ್ ಆಫ್ ಡೇಟಾ. ಹಂಗಾರೆ ಕಲೆಕ್ಟ್ ಮಾಡಿರೋ ಡೇಟಾಯಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಟಗರಿ ಇದೆ, ಅಂದರೆ ವಿಭಿನ್ನವಾಗಿದೆ. ಹಂಗಾರೆ ಯಾವ ಥರ ಕ್ಲಾಸಿಫೈ ಮಾಡ್ತೀರಾ? ಕಲೆಕ್ಟ್ ಮಾಡಿರೋ ಡೇಟಾನ ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈ ಇಂಟು 2 ಕ್ಯಾಟಗರೀಸ್ ಥರ ಮಾಡ್ತೀರಿ. ಒಂದು ಪ್ರೈಮರಿ ಡೇಟಾ ಅಂತ ಕರೀತೀರ, ಎರಡನೇದು ಸೆಕೆಂಡರಿ ಡೇಟಾ ಅಂತ ಕರೀತೀರ. ಮೊದಲನೇದು ಪ್ರೈಮರಿ ಡೇಟಾ. ಪ್ರೈಮರಿ ಡೇಟಾ ಅಂದರೆ ಏನು ಅಂದರೆ, ದಿಸ್ ಇಸ್ ದ ಡೇಟಾ ದಟ್ ಈಸ್ ಕಲೆಕ್ಟೆಡ್ ಮೇನ್ಲಿ. ಅವನೇ ಸ್ವತಃ ಹೋಗಿ ಅವನು ಏನೋ ಒಂದು ಎನ್ಕ್ವೈರಿ ಮಾಡಬೇಕು, ಸ್ಟಡಿ ಮಾಡಬೇಕಂತೇಳಿ ಒರಿಜಿನಲಾಗಿ ಅವನೇ ಹೋಗಿ ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ತೊಗೊಂಬರುವಂಥದ್ದನ್ನು ಪ್ರೈಮರಿ ಡೇಟಾ ಅಂದರೆ. ಇದು ಬೇರೆಯವ್ರ ಹತ್ರ ಕಾಪಿ ಮಾಡಿರಲ್ಲ. ಇಟ್ ಈಸ್ ಕಂಡಕ್ಟ್ ಬೈ ಇಂಡಿವಿಜುವಲ್ ಆಗಿರ್ಬೋದು, ರಿಸರ್ಚ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಅಥವಾ ಬೇರೆ ಯಾರೇ ಆಗಿರಲಿ, ಸ್ವತಃ ಅವರೇ ಹೋಗಿ ಸರ್ವೆ ಮಾಡಿ ಕಂಡುಹಿಡ್ಕೊಂಬರುವಂತಹ ಡೇಟಾನ ಏನಂತ ಕರೀತಾರೆ ಅಂದರೆ ಪ್ರೈಮರಿ ಡೇಟಾ ಅಂತ ಕರೀತೆ. ಹಂಗಾರೆ ಪ್ರೈಮರಿ ಡೇಟಾ ಯಾವ್ಯಾವ ಥರ ಕಂಡುಹಿಡಿಬೋದು ಅಂದರೆ 5 ಮೆಥಡ್ಸ್ ಇದೆ. ಮೊದಲನೇದಾಗಿ ದಟ್ ಈಸ್ ಡೈರೆಕ್ಟ್ ಪರ್ಸನಲ್ ಇಂಟರ್ವ್ಯೂ ಮೆಥಡಲ್ಲಿ ಮಾಡಿರ್ಬೋದು. ಇಂಡೈರೆಕ್ಟ್ ಅಂದರೆ ಡೈರೆಕ್ಟ್ ಪರ್ಸನ್, ಸ್ವತಃ ಅವರೇ ಹೋಗಿ ಅವ್ರ ಹತ್ರ ಡೈರೆಕ್ಟಾಗಿ ಇಂಟರ್ವ್ಯೂ ಥರ ಕೇಳಿ ಮಾಹಿತಿ ಪಡೆದುಕೋಬೋದು. ಅಥವಾ ಇಂಡೈರೆಕ್ಟ್ ಓರಲ್ ಇಂಟರ್ವ್ಯೂ ಥರ ಆನ್ಲೈನಲ್ಲಿ ಅಥವಾ ಬೇಕಾಗಿರೋ ಥರ ಕೇಳಿಕೊಂಡು ಅವ್ರ ಹತ್ರಿಂದ ಮಾಹಿತಿ ಪಡ್ಕೋಬೋದು. ಇನ್ಫಾರ್ಮೇಷನ್ ಫ್ರಮ್ ಕರೆಸ್ಪಾಂಡೆನ್ಸ್. ಅಂದರೆ ಇನ್ಫಾರ್ಮೇಷನ್ ಫ್ರಮ್ ಕರೆಸ್ಪಾಂಡೆನ್ಸ್ ಇಸ್ ನಥಿಂಗ್ ಬಟ್ ಬೇರೆ ಅದರ್ ಸೋರ್ಸಿಂದ ಆಗಿರ್ಬೋದು. ಅದರ್ ಸೋರ್ಸ್ ಅಂದರೆ ಕ್ವಿಜ್ ಥರ ಕೊಡೋದಾಗಿರ್ಬೋದು, ಅಥವಾ ಬೇರೆ ಥರ ಮಾಹಿತಿ ತೊಗೊಳ್ಳೋದು. ಮೇಲ್ಡ್ ಕ್ವೆಶ್ನರಿ ಮೆಥಡು. ಸೆಟ್ ಆಫ್ ಕ್ವೆಶನ್ಸ್ ಪ್ರಿಪೇರ್ ಮಾಡಿಬಿಟ್ಟಿರ್ತಾರೆ, ಕೊಟ್ಬಿಟ್ಟು ಇದಕ್ಕೆ ಆನ್ಸರ್ ಮಾಡಿ ಎಸ್ ನೋ ಅಥವಾ ಏನು ಹೇಳ್ತಾರೋ ಅದ್ರ ಬಗ್ಗೆ ಮಾಹಿತಿ ತೊಗೊಂಡು ಅದರ ಆಧಾರದ ಮೇಲೆ ಡೇಟಾನ ಕಲೆಕ್ಟ್ ಮಾಡ್ಬೋದು. ಅಥವಾ ಶೆಡ್ಯೂಲ್ಸ್ ಸೆಂಡ್ ಥ್ರೂ ಎನ್ಯುಮರೇಟರ್ಸ್. ಶೆಡ್ಯೂಲ್ಸ್ ಸೆಂಡ್ ಥ್ರೂ ಎನ್ಯುಮರೇಟರ್ಸ್ ಅಂದರೆ ಬೇಕಾಗಿರೋ ಮಾಹಿತಿನ ಅವ್ರ ಹತ್ರಿಂದ ಸ್ವತಃ ಕಲೆಕ್ಟ್ ಮಾಡ್ಕೊಳ್ಳೋದು. ಇಲ್ಲಿ ಬಿಡು, ಇದ್ರದ್ದು ಎಕ್ಸ್ಪ್ಲನೇಷನ್ ಇದು. ಅವಾಗೇ ಹೇಳ್ದಂಗೆ ಯಾವುದೇ ಪರ್ಸನ್ ಆಗಿ ಡೈರೆಕ್ಟ್ ಪರ್ಸನಲ್ ಇಂಟರ್ವ್ಯೂವಿನ ಯಾರಿಗೆ ಮಾಹಿತಿ ಬೇಕಾಗಿರುತ್ತೋ ಅವ್ರನ್ನ ಏನಂತ ಕರೀದ ಪರ್ಸನ್ ಫ್ರಮ್ ಯು ಇನ್ಫಾರ್ಮೇಷನ್ ಆರ್ ಕಲೆಕ್ಟೆಡ್. ಯಾರ ಹತ್ರಿಂದ ನಾವು ಮಾಹಿತಿನ ಕಲೆಕ್ಟ್ ಮಾಡ್ಕೊಳ್ತೀರೋ ಅವ್ರನ್ನ ಇನ್ಫಾರ್ಮೆಂಟ್ ಅಂತ ಕರಿತೀರ. ಮತ್ತು ಇನ್ವೆಸ್ಟಿಗೇಟರ್ ಪರ್ಸ್ನಲಿ ಅವ್ರನ್ನ ಹೋಗಿ ಮೀಟ್ ಮಾಡಿ ಅವ್ರನ್ನ ಕ್ವೆಶನ್ ಕೇಳಿ ಅವ್ರು ಹೇಳಿರೋ ಮಾಹಿತಿನ ಸಂಗ್ರಹ ಮಾಡಿಕೊಂಡು ಅದನ್ನು ಅವನು ಫೀಲ್ಡ್ ಪರ್ಪಸ್ಗೆ ಅಥವಾ ಸರ್ವೆ ಪರ್ಪಸ್ಗೆ ಯೂಸ್ ಮಾಡಿಕೊಂಡ್ರೆ ಅದನ್ನು ಏನಂತ ಕರಿತೀರ ಅಂದರೆ ಡೈರೆಕ್ಟ್ ಪರ್ಸನಲ್ ಇಂಟರ್ವ್ಯೂ ಅಂತ ಕರಿತೀರ. ಎರಡನೇದು ಇಂಡೈರೆಕ್ಟ್ ಓರಲ್ ಇಂಟರ್ವ್ಯೂ. ಈ ಮೆಥಡ್ ಪ್ರಕಾರ ಇನ್ವೆಸ್ಟಿಗೇಟರು ಯಾವುದೇ ರೀತಿಯ ಕಾಂಟ್ಯಾಕ್ಟ್ ವಿಟ್ನೆಸ್ಸು, ನೈಬರ್ಸು, ಫ್ರೆಂಡ್ಸು ಅಥವಾ ಬೇರೆ ಯಾರನ್ನ ಥರ್ಡ್ ಪರ್ಸನ್ನು ಯಾರ್ಯಾರು ಅವ್ರ ಬಗ್ಗೆ ಮಾಹಿತಿ ಪ್ರೊವೈಡ್ ಮಾಡ್ತಾರೋ ಅವ್ರ ಮುಖಾಂತರದಿಂದ ಮಾಹಿತಿ ಕಲೆಕ್ಟ್ ಮಾಡ್ಕೊಳ್ತಾರೆ. ಮತ್ತು ಈ ಮೆಥಡು ಇಟ್ ಈಸ್ ಪ್ರಿಫರ್ಡ್ ಓನ್ಲಿ ಫಾರ್ ರಿಕ್ವೈರ್ಡ್ ಇನ್ಫಾರ್ಮೇಷನ್ನು. ಅದು ಅಡಿಷನ್ ಅಥವಾ ಯಾವುದಕ್ಕಂದ್ರೆ ಇವಾಗ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ ನೋಡಿ, ಫೈರ್ ಅಂದರೆ ಬೆಂಕಿ ಅನಾಹುತ ಆಗಿರುತ್ತೆ ಪಕ್ಕದ ಮನೆಯಲ್ಲೋತಿಯ, ಅದಕ್ಕೆ ಕಾರಣ ಏನಾಗಿರ್ಬೋದು, ಕಳ್ತನ ಆಗಿದೆ ಕಳ್ತನಕ್ಕೆ ಏನು ಕಾರಣ ಆಗಿರ್ಬೋದು, ಮರ್ಡರ್ ಆಗಿದ್ರೆ ಅವ್ರು ನೋಡಿದಾರ ಇಲ್ಲ ಅಂತ ಮಾಹಿತಿನ ಸಂಗ್ರಹಣೆ ಮಾಡ್ಕೊಳ್ಳೋ ಅಂಥದ್ದನ್ನ ಯು ವಿಲ್ ಬಿ ಕಾಲಿಂಗ್ ಎಸ್ ಎ ಇಂಡೈರೆಕ್ಟ್ ಓರಲ್ ಇಂಟರ್ವ್ಯೂ ಅಂತ ಕರೀತೀರ. ದಿಸ್ ಮೆಥಡ್ ಈಸ್ ಸೂಟಬಲ್ ಓನ್ಲಿ ವೆನ್ ದ ಡೈರೆಕ್ಟ್ ಸೋರ್ಸ್ ಡು ನಾಟ್ ಎಕ್ಸಿಸ್ಟ್. ಒರಿಜಿನಲ್ ಆಗಿ ನಾವೇ ಹೋಗಿ ಅಲ್ಲಿ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡಿರಲ್ಲ, ಯಾಕಂದರೆ ಮಾಹಿತಿ ನಷ್ಟ ಆಗಿರ್ಬೋದು ಅಥವಾ ಅವ್ರ ಎಕ್ಸಿಸ್ಟೆನ್ಸ್ ಇರಲ್ಲ. ಅಂಥ ಟೈಮಲ್ಲಿ ಅವ್ರಿಗೆ ಗೊತ್ತಾಗಿರುವಂಥ ಅಥವಾ ಅವರ ನೈಬರು ಅಥವಾ ಬೇರೆ ಯಾರು ಥರ್ಡ್ ಪರ್ಸನಿಂದ ಅವ್ರ ಮೇಲೆ ರಿಲೆವೆಂಟ್ ಆಗಿರುವಂಥವ್ರಿಂದ
ಅವ್ರಿಗೆ ಇಷ್ಟ ಇಲ್ದಿರ ಇದ್ರೂ ಅವ್ರ ಹತ್ರ ಮಾಹಿತಿ ಕಲೆಕ್ಟ್ ಮಾಡ್ಕೊಳ್ಳೋದನ್ನ ವಿಲ್ ಬಿ ಕಾಲಿಂಗ್ ಆಸ್ ಇಂಡೈರೆಕ್ಟ್ ಓಲರ್ ಇಂಟರ್ವ್ಯೂ. ಡೈರೆಕ್ಟಾಗಿ ನಾವೇ ಹೋಗಿ ಅವ್ರ ಹತ್ರಿಂದ ಮಾಹಿತಿ ಕಲೆಕ್ಟ್ ಮಾಡ್ಕೊಳ್ತೀರಾ. ನೆಕ್ಸ್ಟ್ ಯು ಹ್ಯಾವ್ ಇನ್ಫಾರ್ಮೇಷನ್ ಫ್ರಮ್ ಕರೆಸ್ಪಾಂಡೆನ್ಸ್. ಇನ್ಫಾರ್ಮೇಷನ್ ಫ್ರಮ್ ಕರೆಸ್ಪಾಂಡೆನ್ಸ್ ಇಸ್ ನಥಿಂಗ್ ಬಟ್ ಇನ್ವೆಸ್ಟಿಗೇಟರು ಅವನು ಒಬ್ಬ ಲೋಕಲ್ ಏಜೆಂಟ್ ಅಥವಾ ಬೇರೆಯವ್ರು ಕಲೆಕ್ಟ್ ಅಪಾಯಿಂಟ್ ಮಾಡಿರ್ತಾನೆ, ಬೇರೆ ಬೇರೆ ಜಾಗದಲ್ಲಿರ್ತಾರೆ, ಅವ್ರಿಗೆ ಏನೇನು ಆಗ್ತಾ ಇರುತ್ತೋ ಮಾಹಿತಿ ಬಗ್ಗೆ ಕೊಡು ಅಂತ ಹೇಳಿರ್ತಾನೆ. ಸೊ ಇದು ಇನ್ಫಾರ್ಮೇಷನ್ ನ್ಯೂಸ್ ಪೇಪರ್ ಆಗಿರ್ಬೋದು ಅಥವಾ ಯಾವುದನ್ನ ಗೌರ್ಮೆಂಟ್ ಡಿಪಾರ್ಟ್ಮೆಂಟಿಂದ ಕೂಡ ಬಂದಿರುವಂಥ ಚಾನ್ಸಸ್ ಇರುತ್ತೆ. ಈ ಮೆಥಡ್ ತುಂಬ ಚೀಪು ಮತ್ತು ಅಪ್ರೋಪ್ರಿಯೇಟ್ ಆಗಿರುತ್ತೆ. ಡೀಪ್ ಇನ್ವೆಸ್ಟಿಗೇಷನ್ ಥರ ಅಂದರೆ ಯಾವುದನ್ನು ಲ್ಯಾಂಡ್ ಮಾಫಿಯಾ ಅಥವಾ ಬೇರೆ ಥರದ ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ಕೊಳ್ಳೋದನ್ನು, ಅದನ್ನು ಯು ವಿಲ್ ಬಿ ಕಾಲಿಂಗ್ ಇನ್ಫಾರ್ಮೇಷನ್ ದಟ್ ಯು ವಿಲ್ ಬಿ ಕಲೆಕ್ಟೆಡ್ ಮೇನ್ಲಿ ಫ್ರಮ್ ದ ಕರೆಸ್ಪಾಂಡ್. ರಿಲವೆಂಟ್ ಅವ್ರ ಹತ್ರಿಂದ ಮಾಹಿತಿನ ಕಲೆಕ್ಟ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಯು ಹ್ಯಾವ್ ಮೇಲ್ಡ್ ಕ್ವೆಶ್ನರಿ ಮೆಥಡ್. ಈ ಮೆಥಡ್ ಪ್ರಕಾರ ಸ್ವಲ್ಪ ಲಿಸ್ಟ್ ಆಫ್ ಕ್ವೆಶನ್ಸ್ ಮೊದಲೇ ಪ್ರಿಪೇರ್ ಮಾಡಿಕೊಂಡು ಮತ್ತು ಅದನ್ನು ಯಾರ ಹತ್ರ ನಿಮ್ಗೆ ಮಾಹಿತಿ ಬೇಕಾಗಿರುತ್ತೋ ಅವ್ರಿಗೆ ಪೋಸ್ಟ್ ಮುಖಾಂತರ ಕಳಿಸಿರ್ತೀರ. ಅವರು ಆ ಲಿಸ್ಟ್ ಆಫ್ ಕ್ವೆಶನ್ಸ್ನ ನಾವು ಟೆಕ್ನಿಕಲಿ ಅದನ್ನು ಕ್ವೆಶ್ನರಿ ಅಂತ ಕರಿತೀರ. ಅಂದರೆ ಒಂದು ಲಿಸ್ಟ್ ಆಫ್ ಕ್ವೆಶನ್ಸ್ ಇದ್ದರೆ ಅದನ್ನು ಕ್ವೆಶ್ನರಿ ಅಂತ ಕರಿತೀರ. ಅದನ್ನು ಅವರು ಎಂಟ್ರಿ ಮಾಡಿ ಕವರಿಂಗ್ ಲೆಟರು ಕ್ವೆಶ್ನರಿಗೆ ಎಲ್ಲದಕ್ಕೆ ಯಾವ ಕಾರಣಕ್ಕೆ ಬೇಕಾಗಿರುತ್ತೋ ಪ್ರತಿಯೊಂದು ಅವ್ರ ಹತ್ರಿಂದ ಕರೆಕ್ಟಾಗಿ ಮಾಹಿತಿ ತಗೊಂಡು ಮತ್ತು ಆ ಇನ್ಫಾರ್ಮೇಷನ್ ಕೊಡೋ ಅಂಥ ಇನ್ಫಾರ್ಮೇಷನ್ನ ಫಿಲ್ ಮಾಡಿ ಬ್ಲ್ಯಾಂಕಲ್ಲಿದ್ದರೆ ಅದನ್ನು ತಿರುಗಿ ನಮಗೆ ರಿಟರ್ನ್ ಮಾಡಿ ಸ್ಪೆಸಿಫಿಕ್ ಟೈಮಲ್ಲಿ ನಮ್ಗೆ ರೀಚ್ ಮಾಡುತ್ತಲ್ಲ ಅದನ್ನು ಮೇಲ್ ಕ್ವೆಶ್ನರಿ ಮೆಥಡ್ ಅಂತ ಕರೀತಾರೆ. ಅಂದರೆ ಅವರಿಗೆ ನಾವು ಕೊಟ್ಟಿರೋ ಮಾಹಿತಿನ ಅವ್ರು ಅದನ್ನು ಫಿಲ್ ಮಾಡಿ ತಿರುಗಿ ನಮಗೆ ರಿಟರ್ನಲ್ಲಿ ನಾವು ಹೇಳಿರೋ ಟೈಮಲ್ಲಿ ಅದನ್ನು ಫಿಲ್ ಮಾಡಿ ವಾಪಸ್ ಕಳಿಸ್ತಾರೆ. ಅದಕ್ಕೆ ವಿಲ್ ಬಿ ಕಾಲಿಂಗ್ ದಟ್ ಆಸ್ ಎ ಮೇಲ್ಡ್ ಕ್ವೆಶ್ನರಿ ಮೆಥಡ್. ಇಲ್ಲಿ ಯಾವುದು ಬ್ಲ್ಯಾಂಕ್ ಇರಲ್ಲ, ಬ್ಲ್ಯಾಂಕ್ ಇಲ್ದಿರ ಅದನ್ನು ಎಂಟ್ರಿ ಮಾಡಿ ಅಂತ ಕೇಳ್ಕೊಳ್ಳುವಂಥದ್ದನ್ನು ಯು ವಿಲ್ ಬಿ ಕಾಲಿಂಗ್ ಆಸ್ ಎ ಮೇಲ್ಡ್ ಕ್ವೆಶ್ನರಿ ಮೆಥಡು. ಲಾಸ್ಟ್ ಈಸ್ ನಥಿಂಗ್ ಬಟ್ ಶೆಡ್ಯೂಲ್ ಸೆಂಟ್ ಥ್ರೂ ಎನ್ಯುಮರೇಟರ್. ಎನ್ಯುಮರೇಟರ್ ಇಸ್ ನಥಿಂಗ್ ಬಟ್ ದಿ ಇಂಟರ್ವ್ಯೂಸ್. ಯಾರು ಇಂಟರ್ವ್ಯೂ ತೊಗೊಳ್ತಾರೋ ಅವರು ಶೆಡ್ಯೂಲ್ಸ್ ಕೊಟ್ಟಿರ್ತಾರೆ. ಅಂದರೆ ಯಾವ ಟೈಮಲ್ಲಿ ಆಗಿರ್ಬೋದು, ಯಾವ ಟೈಮಲ್ಲಿ ಅವರು ಅಪಾಯಿಂಟ್ಮೆಂಟ್ ತೊಗೊಂಡಿರೋದು, ಆ ಮಾಹಿತಿ ಕೊಡೋ ಅಂಥವ್ರು ಯಾವ ಟೈಮಲ್ಲಿ ನಮ್ಮನ್ನು ಅಂತ ಹೇಳಿದ್ರು ಮತ್ತು ಅವ್ರು ಏನು ರಿಪ್ಲೈ ಹೇಳ್ತಾರೆ. ಸೊ ಆ ಹೇಳಿರೋದಕ್ಕೂ ಕ್ವೆಶ್ನರಿ ಏನು ನಾವು ಮಾಡಿರ್ತಿರೋ ಅವ್ರಿಗೆ ಕಳಿಸಿರ್ತಿರಲ್ಲ ಕ್ವೆಶ್ನರಿ, ಅದಕ್ಕೂ ಮತ್ತು ಅವ್ರು ಏನು ಫಿಲ್ ಮಾಡಿರೋದಕ್ಕೂ ಎರಡಕ್ಕೂ ಮ್ಯಾಚ್ ಆಗ್ತಾ ಇದೆಯಾ, ಎರಡೂ ಸೇಮ್ ಇದೆಯಾ ಅನ್ನೋದ್ರ ಬಗ್ಗೆ ನೋಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಡಿಫ್ರೆನ್ಸ್ ಹೇಳಿದ್ದೀನಿ. ಶೆಡ್ಯೂಲ್ ಅಂದರೆ ಏನು ಅಂದರೆ ಇಟ್ ಈಸ್ ಫಿಲ್ಡ್ ಬೈ ದ ಇಂಟರ್ವ್ಯೂಸ್. ಅಂದರೆ ನಾವು ಕ್ವೆಶನ್ ಕೇಳ್ತಾ ಇರ್ತೀರಿ, ಅವ್ರು ಏನು ಮಾಹಿತಿ ಕೊಡ್ತಾ ಇರ್ತಾರೋ ಅದ್ರ ಪ್ರಕಾರ ನಾವೇ ಬರ್ಕೊಳ್ತಾ ಇರ್ತಾರೆ. ಅಂದರೆ ಫೇಸ್ ಟು ಫೇಸ್ ಇರುತ್ತೆ. ಅವ್ರು ಹೇಳಿರೋದನ್ನ ಇವಾಗ ಪತ್ರಕರ್ತರು ರಿಪೋರ್ಟರ್ಸ್ ಹೇಳ್ತಾ ಇರ್ತಾರೆ, ಅವ್ರು ಏನು ಹೇಳ್ತಾ ಇದ್ರು ಪತ್ರಕರ್ತರು ಅವರೇ ರಿಪೋರ್ಟ್ ಬರ್ಕೊಳ್ತಾ ಇರ್ತಾರೆ ಅಂತ ಅದನ್ನು ಶೆಡ್ಯೂಲ್ ಸೆಂಟ್ ಥ್ರೂ ಎನ್ಯುಮರೇಟರ್ಸ್ ಅಂತ ಕರೀತೀರ. ಅವ್ರನ್ನ ಇಂಟ್ರ್ಯೂ ಮಾಡಿಬಿಟ್ಟು ಅವರೇ ಬರ್ಕೊಂಡು ಹೇಳೋವಂಥ ಮಾಹಿತಿ. ಅದೇ ಕ್ವೆಶ್ನರಿ ಅಂದರೆ ಕ್ವೆಶ್ನರಿ ಬಂದುಬಿಟ್ಟು ನಾವು ಅವ್ರಿಗೆ ಪೋಸ್ಟ್ ಕೊಟ್ಟಿರ್ತೀರಿ, ಒರಿಜಿನಲ್ ನಾವು ಯಾರನ್ನ ಪ್ರಶ್ನೆ ಕೇಳಿರ್ತಾರೋ ಅವರು ಅದನ್ನು ಫಿಲ್ ಮಾಡಿ ನಮಗೆ ರಿಟರ್ನ್ ಮಾಡ್ತಾರೆ ಪೋಸ್ಟಲ್ಲಿ. ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಶೆಡ್ಯೂಲ್ ಆ್ಯಸ್ ವೆಲ್ ಆಸ್ ದಿ ಮೇಲ್ಡ್. ಶೆಡ್ಯೂಲ್ ಅಂದರೆ ಇಂಟ್ರ್ಯೂವರು ಅವರೇ ಹೋಗಿ ಕ್ವೆಶನ್ ತೊಗೊಂಡು ಅವ್ರ ಬದಲು ಇವ್ರು ಬರ್ಕೊಂಡು ಮಾಹಿತಿ ತೊಗೊಳ್ತಾರೆ. ಅದೇ ಮೇಲ್ಡ್ ಕ್ವೆಶ್ನರಿ ಅಂದರೆ ಯಾರಿಗೆ ಕಳಿಸಿರ್ತಾರೋ ಅವ್ರು ಬರೆದಿರ್ತಾರೆ, ಅವ್ರು ನಮಗೆ ಆನ್ಸರ್ ರಿಪ್ಲೈನ ಪೋಸ್ಟಲ್ಲಿ ಕೊಟ್ಟಿರ್ತಾರೆ. ಸೊ ಇದು ಶೆಡ್ಯೂಲ್ ಸೆಂಟ್ ಥ್ರೂ ಎನ್ಯುಮರೇಟರ್. ಇಟ್ ಈಸ್ ಅ ಸೂಟಬಲ್ ಎಕ್ಸಾಂಪಲ್ ಮೇನ್ಲಿ ಫಾರ್ ಎಕ್ಸ್ಟೆನ್ಸಿವ್ ಸರ್ವೆ, ಅಂದರೆ ದೊಡ್ಡ ಸರ್ವೆ ಥರ ಇದ್ದಾಗ ಆ ಥರ. ಯೂಶಲಿ ಇವಾಗ ಬೇರೆ ಕಡೆ ಏನೇನು ಆಗ್ತಾಯಿದೆ ಅವುಗಳ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಎನ್ಯುಮರೇಟರ್ಸೇ ಕೊಡ್ತಾರೆ. ದೀಸ್ ಆರ್ ದ ಪೀಪಲ್ ದೋಸ್ ಹೂ ಆರ್ ಗೋಯಿಂಗ್ ಟು ಪ್ರೊವೈಡ್. ಸೊ ಬೈ ದಿಸ್ ಐ ಆಮ್ ಗೋಯಿಂಗ್ ಟು ವೈಂಡ್ ಅಪ್ ದಿಸ್ ಸೆಷನ್. Please, any doubt, message me in the group. Thank you, ma.